ಒಂದು ಕಾಲದಲ್ಲಿ ಹಸ್ತಿನಾಪುರದಲ್ಲಿ ಪಾಂಡವರು ವಾಸಿಸುತ್ತಿದ್ದರು. ಪಾಂಡು ಮಹಾರಾಜನ ಪತ್ನಿಯಾದ ಕುಂತಿಗೆ ದೇವತೆಗಳನ್ನು ಆಹ್ವಾನಿಸುವ ಶಕ್ತಿಯಿತ್ತು. ಆ ಶಕ್ತಿಯಿಂದ ಅವಳು ಇಂದ್ರದೇವರನ್ನು ಆಹ್ವಾನಿಸಿದಳು. ಇಂದ್ರನ ಆಶೀರ್ವಾದದಿಂದ ಜನಿಸಿದ ಮಗನೇ ಅರ್ಜುನ. ಅರ್ಜುನನು ಧೈರ್ಯ, ಶಕ್ತಿ ಮತ್ತು ಜ್ಞಾನದಲ್ಲಿ ವಿಶಿಷ್ಟನಾಗಿದ್ದನು. ಅವನು ಬಾಲ್ಯದಿಂದಲೇ ಯೋಧನಾಗಲು ತರಬೇತಿ ಪಡೆಯಲು ಆರಂಭಿಸಿದನು. ಗುರು ದ್ರೋಣಾಚಾರ್ಯರ ಬಳಿ ಶಿಕ್ಷಣ. ಅರ್ಜುನನು ತನ್ನ ಸಹೋದರರೊಂದಿಗೆ ದ್ರೋಣಾಚಾರ್ಯರ ಬಳಿ ಯುದ್ಧಕಲೆಗಳನ್ನು ಕಲಿತನು. ಅವನು ಅತ್ಯಂತ ಗಮನ ಮತ್ತು ಶ್ರಮದಿಂದ ಅಭ್ಯಾಸ ಮಾಡುತ್ತಿದ್ದನು. ಒಂದು ದಿನ ಗುರುದ್ರೋಣರು ಮರದ ಮೇಲೆ ಹಕ್ಕಿಯ ಕಣ್ಣು ಹೊಡೆಯಲು ಹೇಳಿದರು. ಎಲ್ಲರೂ ಮರ, ಹಕ್ಕಿ ನೋಡಿದರು. ಆದರೆ ಅರ್ಜುನನು ನಾನು ಕೇವಲ ಹಕ್ಕಿಯ ಕಣ್ಣು ಮಾತ್ರ ನೋಡುತ್ತಿದ್ದೇನೆ ಎಂದು ಹೇಳಿದನು. ಇದರಿಂದ ಅವನು ಶ್ರೇಷ್ಠ ವಿದ್ಯಾರ್ಥಿ ಎಂಬುದು ತಿಳಿಯಿತು. ದ್ರೌಪದಿಯ ಸ್ವಯಂವರ. ದ್ರೌಪದಿಯ ಸ್ವಯಂವರದಲ್ಲಿ ಒಂದು ಕಠಿಣ ಪರೀಕ್ಷೆ ಇತ್ತು. ಒಂದು ತಿರುಗುವ ಗುರಿಯ ಕಣ್ಣನ್ನು ನೀರಿನ ಪ್ರತಿಬಿಂಬದಲ್ಲಿ ನೋಡಿ ಹೊಡೆಯಬೇಕು. ಅರ್ಜುನನು ಬ್ರಾಹ್ಮಣ ವೇಷದಲ್ಲಿ ಬಂದು ಆ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿದನು. ದ್ರೌಪದಿ ಅವನನ್ನು ವಿವಾಹ ಮಾಡಿಕೊಂಡಳು. ಅರ್ಜುನನ ವನವಾಸ. ಒಂದು ನಿಯಮವನ್ನು ಮೀರಿ ಅರ್ಜುನನು ತನ್ನ ಸಹೋದರರ ಜೊತೆ ಒಪ್ಪಂದವನ್ನು ಉಲ್ಲಂಘಿಸಿದನು. ಅದಕ್ಕಾಗಿ ಅವನು ವನವಾಸಕ್ಕೆ ಹೋಗಬೇಕಾಯಿತು. ವನವಾಸದಲ್ಲಿ ಅವನು ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದುಕೊಂಡನು. ಅನೇಕ ದೈವಿಕ ಆಯುಧಗಳನ್ನು ಗಳಿಸಿದನು. ಕೃಷ್ಣನ ಸ್ನೇಹ. ಅರ್ಜುನನಿಗೆ ಶ್ರೀಕೃಷ್ಣನು ಅತ್ಯಂತ ಸ್ನೇಹಿತ ಮತ್ತು ಮಾರ್ಗದರ್ಶಕನಾಗಿದ್ದನು. ಕೃಷ್ಣನು ಅವನಿಗೆ ಜೀವನದ ಸತ್ಯಗಳನ್ನು ತಿಳಿಸಿದನು. ಕುರುಕ್ಷೇತ್ರ ಯುದ್ಧ. ಕುರುಕ್ಷೇತ್ರ ಯುದ್ಧ ಆರಂಭವಾದಾಗ ಅರ್ಜುನನು ತನ್ನ ಬಂಧುಗಳ ವಿರುದ್ಧ ಹೋರಾಡಬೇಕಾಯಿತು. ಇದರಿಂದ ಅವನು ದುಃಖದಿಂದ ಕಂಗೆಟ್ಟನು. ಅವನು ಯುದ್ಧ ಮಾಡಲು ಇಚ್ಛಿಸಲಿಲ್ಲ. ಆಗ ಕೃಷ್ಣನು ಅವನಿಗೆ ಭಗವದ್ಗೀತೆಯನ್ನು ಉಪದೇಶಿಸಿದನು. ಭಗವದ್ಗೀತೆಯ ಉಪದೇಶ. ಕೃಷ್ಣನು ಅರ್ಜುನನಿಗೆ ನೀನು ನಿನ್ನ ಕರ್ತವ್ಯವನ್ನು ಮಾಡು, ಫಲದ ಬಗ್ಗೆ ಚಿಂತಿಸಬೇಡ ಎಂದು ಹೇಳಿದರು. ಈ ಉಪದೇಶದಿಂದ ಅರ್ಜುನನು ಧೈರ್ಯ ಪಡೆದು ಯುದ್ಧಕ್ಕೆ ಸಿದ್ಧನಾದನು. ಅರ್ಜುನನ ಶೌರ್ಯ. ಯುದ್ಧದಲ್ಲಿ ಅರ್ಜುನನು ಅತ್ಯಂತ ಶೂರನಾಗಿದ್ದನು. ಅವನು ಭೀಷ್ಮ, ಕರ್ಣ ಮತ್ತು ಅನೇಕ ಮಹಾಯೋಧರ ವಿರುದ್ಧ ಹೋರಾಡಿದನು. ಅವನು ತನ್ನ ಧನುಸ್ಸಿನಿಂದ ಶತ್ರುಗಳನ್ನು ಸೋಲಿಸಿದನು. ಜಯ ಮತ್ತು ಅಂತ್ಯ. ಪಾಂಡವರು ಯುದ್ಧದಲ್ಲಿ ಜಯಗಳಿಸಿದರು. ಅರ್ಜುನನು ತನ್ನ ಕರ್ತವ್ಯವನ್ನು ನೆರವೇರಿಸಿದನು. ಅವನ ಜೀವನವು ಧೈರ್ಯ, ಶಿಸ್ತು ಮತ್ತು ಧರ್ಮದ ಸಂಕೇತವಾಗಿದೆ. ಸಾರಾಂಶ. ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದು ಮುಖ್ಯ. ಧೈರ್ಯ ಮತ್ತು ಗಮನ ಇದ್ದರೆ ಯಶಸ್ಸು ಖಚಿತ. ಈ ಕಥೆ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳಿತು. ಮುಂದಿನ ಸೂಚನೆಯಲ್ಲಿ ಗಮನಿಸಿರಿ. ಇಂಥ ಸ್ಟೋರಿಗೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮೋರಲ್ ಸ್ಟೋರಿ ಇನ್ ಕನ್ನಡ.